ಎಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್. ಸರ್ ಎಷ್ಟು ಜನ ಕಾನ್ಫಿಡೆನ್ಸ್ ಇದೆ ಸರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಓನ್ಲಿ ಇಂಡಸ್ಟ್ರಿ ಸರ್ ಫಾರ್ ಮೀ ಟು ಬಿಕಮ್ ಬಿಲಿಯನಿಯರ್, ಟು ಬಿಕಮ್ ಮಿಲಿಯನಿಯರ್, ಟು ಬಿಕಮ್ ಅರಬಪತಿ, ಕರೋಡ್ಪತಿ? ಎಲ್ಲರಿಗೂ ಇಬ್ಬರಿಗೆ ಇನ್ನ ಕಾನ್ಫಿಡೆನ್ಸ್ ಬಂದಿಲ್ಲ, ಇನ್ನ 5 ಜನಕ್ಕೆ ಬಂದಿಲ್ಲ, ಇನ್ನ 8 ಜನಕ್ಕೆ ಬಂದಿಲ್ಲ. ಮ್ಯಾನ್ಸ್ 8 ಜನಕ್ಕೆ ಸೆಷನ್ ಇಂದ ಹೊರಗಡೆ ಹೋಗುವಷ್ಟೊತ್ತಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಮೈ ಲೈಫ್ ಅಂತ ಹೇಳಿ ಕಳ್ಸಲ್ವಾ? ಸೊ ಸರ್ ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಚೂಸ್ ಮಾಡಿದೀವಿ, ಬ್ಯೂಟಿಫುಲ್ ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಚೂಸ್ ಮಾಡಿದ್ವಿ. ಸರ್ ವೈ ಸರ್ ಎಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಚೂಸ್ ಮಾಡಿದ್ವಿ ಹೌದಲ್ವಾ? ವೈ ಏನಿದೆ? ಪ್ಯಾಸಿವ್ ಇನ್ಕಮ್. yes ಸೆಟಲ್ ಹೌದಲ್ವಾ? ನಾನು ಮುನ್ನೂರ MBBS ಕೊಡೋದಲ್ಲ. ಆಮೇಲೆ ಡ್ರೀಮ್ಸ್, ಅದು ನನ್ನ ಫ್ರೆಂಡ್ಸ್ ಆವಾಸ ದೋಷ. ಡ್ರೀಮ್ಸ್ ಅಂದ್ರೆ ಡ್ರೀಮ್ಸ್ ಅಂತ ಕೇಳ್ತೀನಿ. ಆಮೇಲೆ ವೆರಿ ಗುಡ್, ನೈಸ್, ವೆರಿ ಗುಡ್, a big round of applause. Time freedom, yes, nice. Money freedom, women empowerment. ಆಮೇಲೆ ಸರ್ ನಾವು ಇದೆಲ್ಲ ರೀಸನ್ಸ್ ತಗೊಂಡಿದೀವಿ, ನಾವು ಇದೆಲ್ಲ ವೈ ಅಂತ ಅನ್ಕೊಂಡಿದೀವಿ, ಬಟ್ ಆಕ್ಚುಲಿ ವಿ ಆರ್ ನಾಟ್ ಕ್ಲಿಯರ್. ಬಿಕಾಸ್ ನನಗೆ ಇಲ್ಲಿ ಎಲ್ಲರೂ ವೈ ನಿಮ್ದು ಕರೆಕ್ಟಾಗಿ ನಿಮ್ಗೆ ಗೊತ್ತಿದ್ದಿದ್ರೆ ಸರ್ ನನಗೆ 100 ಆನ್ಸರ್ ಬರ್ತಾ ಇತ್ತು, ನಾಟ್ 17 ಆನ್ಸರ್ಸ್. ನನಗೆ 17 ಆನ್ಸರ್ ಬಂತು. ನನಗೆ ನನ್ನ ಎಕ್ಸ್ಪೆಕ್ಟೇಷನ್ 100 ಆನ್ಸರ್ಸ್ ಇತ್ತು. ವೈ ಐ ವಾಂಟ್ ಟು ಚೂಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸರ್ ನೆಟ್ವರ್ಕ್ ಮಾರ್ಕೆಟಿಂಗ್, ಸರ್ ನಾನು ಏನಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಚೂಸ್ ಮಾಡಿದ್ದು ತಿಳ್ಕೊಬೇಕಾ? ಅರ್ಧ ಜನಕ್ಕೆ ಮಾತ್ರ ತಿಳ್ಕೊಬೇಕಾ? ಸರ್ ಸಿಂಪಲ್ ಆಗಿ ಹೇಳ್ತೀನಿ, ನಾನು ಏನಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಚೂಸ್ ಮಾಡಿದ್ದು ಅಂತಂದ್ರೆ, ಸರ್ ಐ ಕಂಪ್ಲೀಟೆಡ್ ಮೈ MSc ಮಾಸ್ಟರ್ ಡಿಗ್ರಿ ಬಯೋಕೆಮಿಸ್ಟ್ರಿ, ಟಾಪ್ ಮೋಸ್ಟ್ ಸಬ್ಜೆಕ್ಟ್ ಬಯೋಕೆಮಿಸ್ಟ್ರಿ, ಅದರಲ್ಲೂ ಟಾಪ್ ಮೋಸ್ಟ್ ಯೂನಿವರ್ಸಿಟಿ ದಟ್ ಈಸ್ ಮಾನಸ ಗಂಗೋತ್ರಿ ಮೈಸೂರು. ಬಯೋಕೆಮಿಸ್ಟ್ರಿ MSc ಮಾಡಿದೆ. ಸರ್ ಐ ಹ್ಯಾಡ್ ಅನ್ ಆಪ್ಷನ್ ಟು ಅರ್ನ್ 30,000 a month, a good salary, a good profession. ಅವಾಗ ನಂಗೆ ಆರಾಮಾಗಿ ಒಂದು AC ಇರೋದು, ನನ್ನ ಎದುರುಗಡೆ ಆಪಲ್ ಇರ್ತದೆ, ಆರೆಂಜ್ ಒಂದು ಲ್ಯಾಪ್ಟಾಪ್ ಇರೋದು, ಈ ಕಡೆ ಒಂದು PC ಕೊಡ್ತಿದ್ರು, ಈ ಕಡೆ ಒಂದು AC ನಲ್ಲಿ ಕೂರಿಸ್ತಿದ್ರು. ನನ್ನ ಲೈಫು ಬೆಳಗ್ಗೆಯಿಂದ ಸಾಯಂಕಾಲ ತನಕ AC PC ನೇ ಇರ್ತಿದ್ದ. ಮಾರ್ನಿಂಗ್ 9 to 5. ಸರ್ ನನ್ನ ಪ್ರತಿದಿನ ರೊಟೀನ್ ಎಷ್ಟು ಎಕ್ಸೈಟ್ಮೆಂಟ್ ಗೊತ್ತಾ? ನಾನು ಹೇಳೋಕೆ ಎಷ್ಟು ಖುಷಿ ಗೊತ್ತಾ? ಬೆಳಗ್ಗೆ 9 ಗಂಟೆಗೆ ಎದ್ದೇಳೋದು, 10 ಗಂಟೆಗೆ ಆಫೀಸಲ್ಲಿ ಇರಬೇಕು, 10 ಗಂಟೆಯಿಂದ 5 ಗಂಟೆ ತನಕ, 10 ಗಂಟೆಯಿಂದ 5 ಗಂಟೆ ತನಕ, 10 to 5. ನನ್ನ ವರ್ಕ್ ಏನಿತ್ತು ಹೇಳಿ? ನನ್ನ ರೊಟೀನ್ ಏನೇ ಹೇಳಿ? ಪ್ರತಿದಿನ ನಾನು ಏನಪ್ಪ ಮಾಡಿದೆ ಅಂತಂದ್ರೆ, ಐ ಕ್ಯಾನ್ ಪ್ರೌಡ್ಲಿ ಸೇ, go to work, come back home, 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 go to work, come back home. ಸರ್ ನಾನೊಂದು 5-10 ಸೆಕೆಂಡ್ ಹೇಳಿದ್ದಕ್ಕೆ ನಿಮಗೆ ಬೋರ್ ಆಯ್ತು ಹೌದಾ? ಸರ್ ನಾನೊಂದು 5-10 ಸೆಕೆಂಡ್ ಹೇಳಿದ್ದಕ್ಕೆ ಅದನ್ನ ರಿಪೀಟೆಡ್ ಆಗಿ ನಿಮಗೆಲ್ಲ ಬೋರ್ ಆಯ್ತು ಹೌದಾ? ಸರ್ ಇದನ್ನ 40 ವರ್ಷ ಮಾಡಕ್ ಹೋಗಿದ್ದೀವಲ್ಲ ಸರ್ ನಾವು. 20 years already completed. ಸರ್ ರಿಟೈರ್ಮೆಂಟ್ ಗೆ 2 ವರ್ಷ ಆಯ್ತು. ಸರ್ ಇಲ್ಲಿ ಕೂತಿರೋರು ಆಲ್ರೆಡಿ ತುಂಬಾ ಜನ ಜಾಬ್ ಮಾಡಿದ್ದಾರೆ. ಒಂದು ದೇವ್ರ ದಯನೋ ನನ್ನ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ನನ್ನ ಜಾಬ್ ಟೇಸ್ಟ್ ನೋಡೇ ಇಲ್ಲ, ಜಾಬ್ ಫೀಲ್ ನಂಗೆ ಗೊತ್ತೇ ಇಲ್ಲ. ಆದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರೋ ಹಿರಿಯರನ್ನ ಕೇಳ್ತೀನಿ, ಸರ್ ಹೇಗಿದೆ ಜಾಬ್ ಲೈಫ್?
ಹೇಗಿದೆ ಸರ್? ಹೇಳಕ್ಕೂ ಬೇಜಾರು, ಹೌದಾ ಸರ್? ಬಟ್ ಹೇಗಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಲೈಫ್ ಸರ್? ನನಗೆ ಈ ಫೀಲ್ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ ಸರ್. ಸರ್ ನನ್ನ ಡ್ರೀಮ್ಸ್ ನಾನು ಮುಂಚೆ ಅಪ್ಪ ಬೆಮ್ಮೆಲ್ಲಲ್ಲಿ ವರ್ಕ್ ಮಾಡ್ತಾರೆ, ಅಮ್ಮ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರ್ಡೆಂಟ್ ಆಗಿದ್ದಾರೆ. ಅಪ್ಪ ಸೆಂಟ್ರಲ್ ಗವರ್ಮೆಂಟ್, ಅಮ್ಮ ಸ್ಟೇಟ್ ಗವರ್ಮೆಂಟ್, ಒಳ್ಳೆ ಅರ್ನಿಂಗ್ಸ್. ನಾನೇನ್ ಅನ್ಕೊಂಡಿದ್ದು ಅಂತಂದ್ರೆ ನಮ್ಮ ಫಾದರ್ಗೆ ದಿನಕ್ಕೆ ನಮ್ಮ ಅಪ್ಪ ಹೇಳ್ತಾರೆ, ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂತಂದ್ರೆ 2,000 ರೂಪಾಯಿ ಕಟ್ಟೆ, ಇವತ್ತು ಹೋಗ್ಲಿಲ್ಲ ಅಂತಂದ್ರೆ 2,000 ರೂಪಾಯಿ ಕಟ್ಟಂತದ್ದು. ನಾನು ಅನ್ಕೊಂಡೆ ದಿನಕ್ಕೆ ಅಂದ್ರೆ ಅಪ್ಪಂಗೆ 2,000 ರೂಪಾಯಿ ಬರುತ್ತೆ. ದಿನಕ್ಕೆ 2,000 ರೂಪಾಯಿ ಅಂತಂದ್ರೆ ತಿಂಗಳಿಗೆ ಎಷ್ಟಾಯ್ತು? 60,000 ರೂಪಾಯಿ. ಓಕೆ, ತಿಂಗಳಿಗೆ 60,000 ರೂಪಾಯಿ ದುಡಿದ್ರೆ ನಮ್ಗೆ ಅವಾಗ ಎಷ್ಟು ಬೇಕಾಗಿದ್ದು? ದಿನಕ್ಕೆ 100 ರೂಪಾಯಿ ಕೊಟ್ರೆ ಹ್ಯಾಪಿ ಲೈಫ್. ದಿನಕ್ಕೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಮನೆ ಕಟ್ಟಿದ್ದಾರೆ, ಕಾರ್ ತಗೊಂಡಿದ್ದಾರೆ, ಜ್ಯುವೆಲರೀಸ್ ಮಾಡಿದ್ದಾರೆ, ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದಾರೆ. ಅಪ್ಪ 60,000 ಮಾಡ್ತಾ ಇದ್ದಾರೆ, ನಾನು ತಿಂಗಳಿಗೆ 1 ಲಕ್ಷ ತಗೊಂಡ್ರೆ ಸೂಪರ್ ಲೈಫ್ ಅಲ್ವಾ ಅನ್ನಿಸ್ತು. ಹಾಗೆ ಅನ್ನಿಸ್ತಾ ಇತ್ತು. ನನ್ನ ಟಾರ್ಗೆಟ್ ಏನಿತ್ತು ಅಂತಂದ್ರೆ ಏನಾದ್ರೂ ಮಾಡಿ 1 ಲಕ್ಷ ಸಾಲ ತಗೊಂಡ್ರಪ್ಪ, ಲೈಫ್ ಸರಿ, ಲೈಫ್ ಸಿಗಲ್ಲ ಅಂತ ನಾನು ಅನ್ಕೊಂಡೆ. ಬಟ್ ನನ್ನ ಅಪ್ಪನೇ ನನ್ನ ಕರೆದು ಕೂರಿಸಿ ಡ್ರೀಮ್ಸ್ ಬರ್ಸಿದ್ರು. 5 ಕೋಟಿ ಡ್ರೀಮ್ ಬರೆದೆ ಫಸ್ಟ್. ನಾನು ಫಸ್ಟ್ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಗೊತ್ತಾದಾಗ 5 ಕೋಟಿ ಡ್ರೀಮ್ ಬರೆದೆ. ಅವರು ತಿಂಗಳಿಗೆ ಎಷ್ಟು ಸೇವ್ ಮಾಡ್ಬೋದು ಅಂತ ನಂಗೆ ಗೊತ್ತಿರಲಿಲ್ಲ. ಮಾಡ್ಬೋದು, ಒಂದು 50,000 ಮಾಡ್ಬೋದು ಅಂತ ತಿಂಗಳಿಗೆ. ಹೌದಾ, ವೆರಿ ಗುಡ್, ನೈಸ್. 1 ತಿಂಗಳಿಗೆ 50,000, 10 ತಿಂಗಳಿಗೆ 5 ಲಕ್ಷ, 100 ತಿಂಗಳಿಗೆ 50 ಲಕ್ಷ, 1,000 ತಿಂಗಳಿಗೆ 5 ಕೋಟಿ. ಕಂಗ್ರಾಚುಲೇಷನ್ಸ್ ಅರ್ಜುನ್, ಜಸ್ಟ್ ವಿತ್ ಇನ್ ಎ ಸ್ಪ್ಯಾನ್ ಆಫ್ 1,000 months you can achieve your 5 crore rupees ಅಂದ್ರು. ನಾನು ಫುಲ್ ಖುಷಿ ಆಗ್ಬಿಟ್ಟೆ. 5 ಕೋಟಿ ಬಂತಾರಪ್ಪ. ಆಮೇಲೆ ಜಾಸ್ತಿ ಖುಷಿ ಆಗಲ್ಲ, ಮಾತಾಡೋ ಅಂತ 1,000 ತಿಂಗಳು ಅಂತಂದ್ರೆ ಒಂದು ಅಂದಾಜು ಎಷ್ಟು ವರ್ಷ ಆಗ್ಬೋದು ಅಂತ ನಾನು ಪ್ರಾಬಬಲಿ ಒಂದು 4 ರಿಂದ 5 ವರ್ಷ ಜಸ್ಟ್ ಪಾಸ್. 4 ರಿಂದ 5 ವರ್ಷ ಅಂದ್ರು. ಅವರು ನಕ್ಬಿಟ್ಟು ಮೊಬೈಲ್ ಇಂದ ಕ್ಯಾನ್ಸಿ ತೆಗಿದೆ ಓಪನ್ ಮಾಡಿದೆ. 1000 divided by 12. ರಾಂಗ್, ಮತ್ತೆ ವಾಪಸ್ 1000 divided by 12 ಹಾಗೆ ಬರ್ತಾ ಇದೆ ಸರ್. 1 ನಿಮಿಷ ನಿಮ್ಮ ಮೊಬೈಲ್ ಕೊಡಿ. 1000 divided by 12 ಇದನ್ನ ಎಲ್ಲ ಕಡೆ ಸೇಮ್ ಆನ್ಸರ್ ಕೊಡ್ತಾ ಇದೆ ಸರ್. ಇನ್ನೊಂದ್ಸಲ ಹೇಳಿ, 1000 months ಅಂತಂದ್ರೆ 1000 months ನ ಇಯರ್ಸ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ನಂಗೆ ಮಿಸ್ಟೇಕ್ ಆಗ್ತಾ ಇದೆ, ಗೊತ್ತಾಗ್ತಿಲ್ಲ, ಹೇಳಿ ಸರ್ ಅಂದೆ. ಅವ್ರಿಗೆ 1000 divided by 12 ಮಾಡಿದ್ರು. ಸರಿ ಬರಲ್ಲ ಸರ್ ಅದೆಲ್ಲ ಫಾರ್ಮುಲಾ ಹೇಳಿಲ್ಲ, ಅದೇ ಮಾಡ್ತೀನಿ. 83 years. 3 ಸೆಕೆಂಡ್ 3 ಲೋಕ ಸುತ್ತಾಗಿ 83 ವರ್ಷ. 83 ವರ್ಷ ಹೊರಡಲು ತಮ್ಮ ಮಾತಾಡ್ದಾಳು. ಈಗ ಎಷ್ಟು ಏಜು ಸರ್? 20. ಕಂಗ್ರಾಚುಲೇಷನ್ಸ್, ಎಲ್ಲರೂ ಅರ್ಜುನ್ ಸೆಂಚುರಿ ವಾಸಿಸಿದ್ರು. ಹೌದಲ್ವಾ, ಇಷ್ಟೊಂದು ದಾನ ಮಾಡ್ತಾ ಇದ್ರು. ಬರೀ 5 ಕೋಟಿ. ನಾ ಏನ್ ದೊಡ್ಡ ಡ್ರೀಮ್ಸ್ ಬರ್ತಿರ್ಲಿಲ್ಲ. ನಾರ್ಮಲ್ ಒಂದು ಕಾರ್, ಒಂದು ಮನೆ, ಒಂದು ಬ್ಯಾಂಕ್ ಬ್ಯಾಲೆನ್ಸ್, ಒಂದು ವರ್ಲ್ಡ್ ಟೂರ್, ಒಂದು ಜ್ಯುವೆಲರೀಸ್, ಮ್ಯಾರೇಜ್, ಇಷ್ಟನ್ನು ಮಾತ್ರ ಬರ್ದಿದ್ದೆ. ಇಷ್ಟಕ್ಕೆ 5 ಕೋಟಿ ಆಗ್ಬಿಟ್ಟಿತ್ತು. ಇದನ್ನ ಅಚೀವ್ ಮಾಡಕ್ಕೆ 103 ವರ್ಷ ಬೇಕಂತೆ. ನನಗೆ ಯಾಕೋ ಮ್ಯಾಥಮೆಟಿಕ್ಸ್ ಆಕ್ಚುಲಿ 3ನೇ ಕ್ಲಾಸ್ ಒಂದು ಸ್ವಲ್ಪ ಚೆನ್ನಾಗಿ ಓದಿದ್ರೆ ಸರಿ ಬರೋದು ಅಂತ ಅನಿಸ್ತು. ಓಕೆ ಫೈನ್, ಏನ್ ಮಾಡೋದು ಸರ್ ಇವಾಗ? ಅರ್ಜುನ್, ಇಫ್ ಯು ವಾಂಟ್ ಟು earn 5 crore rupees just within 5 years, I need 3 commitment from your side. Sir, ಇನ್ನೇ ಮುಂದೆ ನೋಡಿಲ್ಲ ಸರ್. ರೆಡಿ? 5 crores within 5 years ಪಕ್ಕನಾ ಸರ್? ಆಗುತ್ತಾ? ಕನ್ಫರ್ಮ್? ಏನ್ ಮಾಡ್ಬೇಕು ಹೇಳಿ? 3 ಕಮಿಟ್ಮೆಂಟ್ ಬೇಕು. ಫಸ್ಟ್ ಟೈಮ್ ಕಮಿಟ್ಮೆಂಟ್ ಬೇಕು. ರೆಡಿ ಸರ್? ಅಮೌಂಟ್, ಅದೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅಮೌಂಟ್
ಸರಿ ಸರ್ ಅದೇನೋ ನೋಡೋಣ ಬಿಡಿ. ಮತ್ತೆ ಡಿಸಿಷನ್ ಮೇಕರ್ ಮೈಂಡ್ ಸೆಟ್. If you want to make 5 crores within 5 years, you should be a decision maker. You should be having a million years mindset. ಸರಿ ಸರ್ ಕಮಿಟ್ಮೆಂಟ್ ಹೇಳಿ. ಅವಾಗ ಬರೆದ್ರು, ಒಂದು ಪೆನ್ನು ಮಾರ್ಕರ್ ತಗೊಂಡ್ರು. ಅರ್ಜುನ್, ಯು ಆರ್ ಹಿಯರ್. ಏನು ಮಾಡಬೇಕಾಗಿಲ್ಲ, ಸಿಂಪಲ್. ನೀನು ಇಲ್ಲಿದ್ಯಾ? ಸರ್ ನಾನು ಇಲ್ಲಿಲ್ಲ ಸರ್, ನಾನು ಇದು ಸರ್ ಅಂದೆ. ಅವ್ರು ಜೀರೋ ಬರೀತಾ ಇರ್ತಾರೆ ನನ್ನ. ಸೊ ಸರ್ ನಾನು ಇದು ಸರ್ ಅಂದೆ. ಓಕೆ ಓಕೆ ಹಂಗೆ ಅನ್ಬಾರ್ದು. ಅರ್ಜುನ್, ನೀನು 5000 ಕೊಟ್ಟು ಜಾಯಿನ್ ಆಗ್ಬೇಕು. ಲೆಫ್ಟ್ ಅಲ್ಲಿ ಒಂದು ಜಾಯಿನಿಂಗು, ರೈಟ್ ಅಲ್ಲಿ ಒಂದು ಜಾಯಿನಿಂಗ್ ಆದ್ರೆ 5,000 ರೂಪಾಯಿ ಬರುತ್ತೆ ಅಂತಂದ್ರು. ಸರ್ ಚೇಂಜ್ 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 ಚೆನ್ನಾಗಿ ಗೊತ್ತು ಸರ್, ಇದು ಚೇಂಜ್ ಸರ್. ಒಂದ್ಸಲ ಅನ್ಕೊಂಡೆ, ನನ್ನ ಪಾಠ ಮಾಡಕ್ ನನಗೆ ಏನೇನೋ ಹೇಳ್ತಿಯಲ್ಲಪ್ಪ ಬಿಲ್ಡರ್ಸು ಅಂತ ಅನ್ಕೊಂಡೆ. ಆಮೇಲೆ ನೋಡ್ದೆ, ಪರವಾಗಿಲ್ಲ ಚೆನ್ನಾಗಿದೆ ಅನ್ನಿಸ್ತು. ಅದಾದ್ಮೇಲೆ ಮತ್ತೆ ಯೋಚನೆ ಮಾಡಿದೆ, ಅದಾದ್ಮೇಲೆ ಬಿಟ್ಬಿಟ್ಟೆ. ಎಲ್ಲ ಹೇಳಿದ್ರು, ಹೀಗೆ ಮಾಡ್ಬೋದು, ಹಂಗೆ ಮಾಡ್ಬೋದು, ಆ ಥರ ಈ ಥರ ಎಲ್ಲ ಹೇಳಿದ್ರು. ಸರಿ ಆಯ್ತು, ಚೆನ್ನಾಗಿದೆ ನೋಡೋಣ, ಏನು ಒಂದು ಅಷ್ಟೇ ಅಲ್ವಾ, ಮಿನಿಮಮ್ ಅಮೌಂಟ್ ಅಲ್ವಾ, ಓಕೆ. ಆಮೇಲೆ ಮನೆಗೆ ಹೋದೆ. ಮನೆಗೆ ಹೋದಾಗ ಆ ಕಡೆಯಿಂದ ಫಾಲೋ ಅಪ್ ಕಾಲ್ ಬಂತು. ಅವತ್ತಿನ ಇರಲಿಲ್ಲ, ರಿಸೀವ್ ಮಾಡಲಿಲ್ಲ. ವೈ? ಬಿಕಾಸ್ ಐ ಆಮ್ ಬಿಸಿ, ಬೇರೆ ಇಂಪಾರ್ಟೆಂಟ್ ಕೆಲಸ ಇಲ್ಲ. ಅದಾದ್ಮೇಲೆ ಮಾರನೇ ದಿನ ಫೋನ್ ಮಾಡಿದ್ರು, ರಿಸೀವ್ ಮಾಡಲಿಲ್ಲ. ಅದಾದ್ಮೇಲೆ ಮತ್ತೆ ಮಾರನೇ ದಿನ ಫೋನ್ ಮಾಡಿದ್ರು, ಯಾಕೋ ಪ್ರಶ್ನೆ ಅನ್ನಿಸ್ತು, ರಿಸೀವ್ ಮಾಡಿದೆ. ಹಲೋ, ಹೇಳಿ ಅಂದೆ. ಈ ತರ ಬ್ರದರ್ ಅಮೌಂಟ್ ರೆಡಿ ಆಯ್ತಾ ಅಂತಂದ್ರು. ಆಗಿದೆ, ಅಮೌಂಟ್ ಕೈಯಲ್ಲಿದೆ, ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೇಕಲ್ವಾ, ಅಕೌಂಟ್ ಹಾಕೊಂಡು ಆಮೇಲೆ ಕಳಿಸ್ತೀನಿ ಅಂತ. ಸರಿ ಆಯ್ತು, ಎಷ್ಟು ಗಂಟೆ ಕಳಿಸ್ತೀರಾ? ಯಾರು ವೆನ್ಸ್ ಮಾಡಿ ಬಿಡಲ್ಲ, ಎಷ್ಟು ಗಂಟೆ ಕಳಿಸ್ತೀರಾ? ಎಷ್ಟು ಗಂಟೆಗೆ ಬರುತ್ತೆ ಅಂತಂದೆ. ಸರಿ ಅಷ್ಟೊಂದು ಮತ್ತೆ ಪಕ್ಕ ಟೈಮ್ಸ್ ಕಾಲ್. ನಾನು ಬಿಡಲ್ಲ ನನ್ನ ಅನ್ಕೊಂಡು ಅವತ್ತು ಫೋನ್ ಮಾಡಿದೆ. ಮತ್ತೆ ಮಾರನೇ ದಿನ ಪ್ರೆಸ್ಟೀಜ್ ಪ್ರಶ್ನೆ. ಲಾಗಿನ್ ಆಗದೆ ಹೋದ್ರೆ ಇದು ಯಾವ್ದೋ 5,000 ರೂಪಾಯಿಗೆ ಫೋನ್ ರಿಸೀವ್ ಮಾಡಿದ್ರೆ ಒಳ್ಳೆ ತಲೆ ಮರೆಸ್ಕೊಂಡಿರೋ ರೀತಿ ಜೀವನ ಬೇಕಾ ಅಂದ್ಬಿಟ್ಟು ಸರಿ ಆಯ್ತು, ಲಾಗಿನ್ ಆಗುತ್ತೆ. ಲಾಗಿನ್ ಆಗುತ್ತೆ. ಅದಾದ್ಮೇಲೆ ನಂಗೆ ಗೊತ್ತಿರ್ಲಿಲ್ಲ ಏನ್ ಮಾಡ್ಬೇಕು, ಹೇಗೆ, ಏನು ಅಂತ ಏನೂ ಗೊತ್ತಿರಲಿಲ್ಲ. ಜಸ್ಟ್ ಸುಮ್ಮನೆ ಅಮೌಂಟ್ ಕೊಟ್ಟೆ, ಏನೋ ಲಾಗಿನ್ ಮಾಡಿದ್ರು, ಏನೋ ಒಂದು ಇದನ್ನ ಕೊಟ್ರು, ಇಷ್ಟೇನ ಲಾಗಿನ್. ಮೊಬೈಲ್ ಒಂದು ಯೂಸರ್ ಐಡಿ ಪಾಸ್ವರ್ಡ್ ಬಂತು, ಆ ಲಾಗಿನ್ ಆಯ್ತು, ನಡೀಲಿ ಮನೆಗೆ ಅಂದ್ರು. ಸರಿ ಆಯ್ತು ಸರ್, 5 ಕೋಟಿ ಬರುತ್ತಪ್ಪ, ವರ್ಕ್ ಮಾಡಬೇಕು, ನಾಳೆ ಬಾ ಟ್ರೈನಿಂಗ್ ಇದೆ, ಟ್ರೈನಿಂಗ್ ಕರ್ಕೊಂಡು ಮಾಡು ಅಂತಂದು. ಸೊ ಈ ತರ ಸರ್ ಬಿಲಿಯನ್ನೆಸ್ ಇಲ್ದಲೆ ಸ್ಟಾರ್ಟ್ ಆಗಿದ್ದು ನನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಜರ್ನಿ. ಸರ್ ಒಬ್ಬ ಹನುಮಂತಂಗೆ ಅವನಿಗೆ ಗೊತ್ತಿರಲಿಲ್ಲ ನಾನು ಸಂಜೀವಿನಿ ಪರ್ವತ ಎತ್ಕೊಂಡ್ ಬರ್ಬೋದು. ಸರ್ ಒಬ್ಬ ಹನುಮಂತ ಅವನಿಗೆ ಗೊತ್ತಿರಲಿಲ್ಲ ನಾನು ಲಂಕೆ ಹಾರಬಹುದು ಅಂತ. ಹೌದಾ? ಯಾರು ಹೇಳಿದ್ದು ಹನುಮಂತಂಗೆ? ಜಾಂಬು ಅಂತ ಹೇಳಿದ ಮೇಲೆ ಗೊತ್ತಾಯಿತು ಹನುಮಂತಂಗೆ ಯು ಕ್ಯಾನ್ ಕ್ರಾಸ್ ದಿ ಓಷನ್, ಸಪ್ತ ಸಾಗರ ದಾಟಬಹುದು ಅಂತ. ಅವಾಗ ಸರ್ ಹನುಮಂತಂಗೆ ಆ ನಂಬಿಕೆ ಇರಲಿಲ್ಲ. ಆ ನಂಬಿಕೆ ಒಂದ್ಸರಿ ಕೊಟ್ಟಾಗ ಈ ಕ್ರಾಸ್. ಸರ್ ನನಗೂ ನಂಬಿಕೆ ಇರಲಿಲ್ಲ ಅರ್ಜುನ್ 3.5 ಲಕ್ಷ ಒಂದು 40 ದಿನ ಕಲ್ ಮಾಡ್ತಾರೆ ಅಂತ. ಸರ್ ಬಟ್ ಮೈ ಗುರು, ಮೈ ಅಪ್ಪೈ ಮಿಸ್ಟರ್ ಸಂದೀಪ್ ಪಾಟೀಲ್ ಸರ್ told me Arjun, you can learn, Arjun, you can do, Arjun, you will, you can, you should know. Now I'm